ನಮ್ಮ ಕರ್ನಾಟಕದಲ್ಲಿ ಅಂದರೆ ಮೈಸೂರು ಕರ್ನಾಟಕದ ಭಾಗದಲ್ಲಿ ಈಗ ಇದಕ್ಕೆ ಯಾವುದು KRS ಆಯಿತು. KRSಗೆ ಮೈಸೂರು ರಾಜರ ಕೊಡುಗೆ ದೊಡ್ಡದಿದೆ, ಸರ್ ಎಂ ವಿಶ್ವೇಶ್ವರಯ್ಯನ ಕೊಡುಗೆ ದೊಡ್ಡದಿದೆ. ಈಗ ನಾವು ಅದನ್ನು ಮೆಲುಕು ಹಾಕೋದ್ರಲ್ಲಿ ತುಂಬ ಸೋಲ್ತಾ ಇದ್ದೇವಲ್ಲ ಸರ್, ಅದನ್ನು ಆ ವಿಚಾರಗಳನ್ನೀಗ ಇಲ್ಲ ಮೆಲುಕು ಹಾಕೋದ್ರಲ್ಲಿ ಮೆಲುಕು ಹಾಕ್ತಿದ್ದೀವಿ ನಾವು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರನ್ನ ಮರೆತಿಲ್ಲ. ನಾ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಇದ್ದಾಗ ಅವರ ಜಯಂತಿಯನ್ನು ಸರ್ಕಾರ ಮಾಡಬೇಕು ಅಂತ ಸರ್ಕಾರಿ ಆದೇಶ ಮಾಡಿಸಿದ್ದೀನಿ, ಅದು ಆಗ್ತಾ ಇದೆ. ಮತ್ತು ನೀವು ಈ ಕಾವೇರಿ ನದಿ ಎಲ್ಲೆಲ್ಲಿ ಹೋಗಿದೆ ಅಂದರೆ KRS ಡ್ಯಾಮ್ನಿಂದ ನೀರು ಎಲ್ಲೆಲ್ಲಿ ಹೋಗ್ತದಲ್ಲ ಆ ಭಾಗದ ಎಲ್ಲ ರೈತರು ನಾಲ್ವಡಿಯವರ ಫೋಟೋ, ವಿಶ್ವೇಶ್ವರಯ್ಯನವರ ಫೋಟೋವನ್ನು ಹಾಕಿದ್ದನ್ನು ನಾನು ನೋಡಿದ್ದೀನಿ. ಎಲ್ಲ ಕಡೆ ಅವರ ಮೂರ್ತಿ ಇದೆ, ಅವ್ರನ್ನ ಯಾರು ಮರ್ತಿಲ್ಲ. ಹೌದೌದು ಇದೆ, ಇಲ್ಲ ಅಂತ ಹೇಳುವುದಲ್ಲ. ಆದರೆ ಈಗ ಪ್ರತಿಯೊಬ್ಬರು ಮೈಸೂರು ಕರ್ನಾಟಕದ ಭಾಗದವರು ಪ್ರತಿಯೊಬ್ಬರು ಸಹ ಅದನ್ನು ನೆನೆಸ್ಕೊಳ್ಳೇಬೇಕು. ಯಾಕಂದರೆ ಇವತ್ತು ಅವ್ರ ಊಟ, ಬಟ್ಟೆ, ಅವರ ಜೀವನ ಎಲ್ಲ ನಡೀತಿರುವಂಥದ್ದು ಮೈಸೂರು ಒಡೆಯರದ್ದು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಅವರದ್ದು. ಅದಕ್ಕೆ ಇನ್ನು ಅನೇಕರದ್ದು ಕೊಡುಗೆ ತುಂಬ ಇದೆ. ಆ ಕೊಡುಗೆಗಳನ್ನು ನಾವು ಹೆಚ್ಚು ನೆನಪು ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ತಾವು ಹೇಳಿದ ಹಾಗೆ ಕೆಂಪರಾಜಮ್ಮಣ್ಣಿ ಅವರು ನಾವು ನೆನೆಸೋದು ಕಡಿಮೆ. ಆ ಎಂಥ ಪುಣ್ಯಾತ್ಮರು ಅವರಂದ್ರೆ ತಮ್ಮ ಮೇಲಿನ ಎಲ್ಲಾ ದಾಗಿನಗಳಂತೀವಿ ನಾವು, ಆರ್ನಮೆಂಟ್ಸ್, ಆಭರಣಗಳನ್ನೆಲ್ಲ ತೆಗೆದುಕೊಟ್ಟು ಎಷ್ಟು ಕ್ವಿಂಟಲ್ ಇತ್ತು ಏನದು ಅಂದ್ರೆ ಎಲ್ಲ ಅವ್ರಿಗೆ ಸಂಬಂಧಪಟ್ಟಿದ್ದು ಅದನ್ನು ತಗೊಂಡು ಹೋಗಿ ಮುಂಬೈದಲ್ಲಿ ಮಾರಿಸಿ ಆ ಬಂದ ದುಡ್ಡದಿಂದ ಆ ದುಡ್ಡಿನಿಂದ KRS ಡ್ಯಾಮ್ ಅನ್ನು ಕಟ್ಟಿಸ್ತಾರೆ ಅವರು ಪ್ರಾತಸ್ಮರಣೀಯರು. ಅಂಥವ್ರನ್ನ ನಾವು ನೆನೆಸಬೇಕು. ಅದು ನೀವು ಹೇಳ್ದಂಗೆ ಅಂತ ಕೆಲವೊಬ್ರು ಮರ್ತೀವಿ. ಇತ್ತೀಚೆಗೆ ಅವ್ರು ನೆನೆಸುವಂತ ಕೆಲಸ ಈಗ ನಡೆದಿದೆ, ಇನ್ನು ಸ್ವಲ್ಪ ಹೆಚ್ಚಾಗಲಿ ಅಂತ ಹೇಳಿ ನಾ ಹೇಳ್ತೀನಿ. ಅಂದ್ರೆ ಅವ್ರನ್ನ ನೆಲೆಸಿದ್ರೆ ಸರ್ ಕನ್ನಡ ಸಂಸ್ಕೃತಿ ತಾನಾಗೆ ಬೆಳೆದ್ಬಿಡ್ತದೆ. ಈಗ ನಮ್ಮ ಮಕ್ಕಳಿಗೆ ನೋಡಿ ಈ ತರದವರಿಂದ ನಾವು ಇವತ್ತು ನೀರು ಕುಡಿತಾ ಇದ್ದೇವೆ, ಅವ್ರಿಗೂ ಒಂದು ಪ್ರೇರಣೆ. ಅಂದ್ರೆ ನಾವು ತ್ಯಾಗ ಮಾಡಬೇಕು, ನಾವು ನಾಡು ಕಟ್ಟುವ ಕೆಲಸದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಮಕ್ಕಳಿಗೆ, ಯುವಕರಿಗೆ ಬರ್ತದೆ. ಆ ಕೆಲಸ ಈಗ ನಡೆದಿದೆ, ಆಗ್ತದೆ. ಹೌದು, ಇದು ಬಹಳ ನಿಮಗೆ ಇದೊಂದು ನೀವು ಅದು ಕೆಂಪಮ್ಮಣಿ ಯಾರು ಸರ್? ಕೆಂಪರಾಜಮಣಿ ಅವರು ಅದೊಂದು ಅದ್ಭುತ ವಿಚಾರ ಸರ್. ನಿಜವಾಗ್ಲೂ ಅದು ಅವ್ರನ್ನ ನೆನೆಸ್ಕೊಂಡಾಗ ಕಣ್ಣೀರು ಬರ್ತದೆ. ಅಂದ್ರೆ ಇವತ್ತು ನಮಗೆಲ್ಲ ನೀರು ಸಿಗ್ತದೆ ಅಂದ್ರೆ ಯಾರು ತಮಗೆ ಸಂಬಂಧಪಟ್ಟಂತ ಆಭರಣಗಳನ್ನು ಮಾರ್ಲಿಕ್ಕೆ ಯಾರು ಕೊಡ್ತಾರೆ? ಕೊಟ್ಟಂತ ಇತಿಹಾಸ ಎಲ್ಲಿದೆ, ಎಷ್ಟಿದೆ? ಅವರು ಅದನ್ನು ಮಾಡಿ ಇದನ್ನು ಕಟ್ಟಿದ್ರು. ಅವ್ರನ್ನ ಕೂಡ ನೆನಬೇಕು ನಾವು. ಅದೇ ಆ ನೆನೀತಾ ಹೋದಾಗ್ಲೇ ಸರ್ ನಮಗೂ ಸಹ ತ್ಯಾಗದ ಗುಣ ಬರುತ್ತೆ. ನೀವು ಹೇಳಿದಂಗೆ ಮೊದಲು ಹೇಳಿದ್ರಲ್ಲ, ಇತಿಹಾಸದ ಅರಿವನ್ನು ಎಲ್ಲರಿಗೂ ಮೂಡಿಸಿಕೊಡ್ಬೇಕು ನಾವು. ನಮ್ಮ ಹಿರಿಮೆ ಗರಿಮೆಗಳು ಮುಂದಿನ ಪೀಳಿಗೆಗೆ ತಲುಪಬೇಕು. 7.5 ಕೋಟಿ ಜನರಿಗೂ ನಾವು ಇದನ್ನು ತಲುಪಿಸಿದ್ರೆ ಸಾಕು. ಅವಾಗ ಅನಿಸುತ್ತೆ, ನಮ್ಮ ಕನ್ನಡ ನಾಡು ಶ್ರೇಷ್ಠ, ನಾವು ಏನಾದ್ರೂ ಮಾಡ್ಬೇಕಂತೇಳಿ ಅದು ಅನಿಸುತ್ತಲ್ಲ ಸರ್. ತುಂಬಾ ಅದ್ಭುತವಾದ ವಿಚಾರಗಳು ಸರ್. ಇನ್ನು ಕೆಲವು ಸಂಘಟನೆಯ ವಿಚಾರದಲ್ಲಿ, ಕನ್ನಡ ಸಂಘಟನೆ ವಿಚಾರದಲ್ಲಿ ಸರ್, ಈಗ ನಮ್ಮ ಕನ್ನಡ ಸಂಘಟನೆಗಳು ಮಾಡಿರುವ ಒಂದು ಕೆಲಸ ನಿಜವಾಗ್ಲೂ ಅದು ವಿಶೇಷವಾಗಿದೆ. ಮತ್ತು ಅದನ್ನು ನಾವು ನಿಜವಾಗ್ಲೂ ಯಾವಾಗಲೂ ನೆನೆಸ್ಕೊಳ್ಬೇಕು. ಒಂದು ಸಂದರ್ಭದಲ್ಲಿ ಕನ್ನಡ ಸಂಘಟನೆಗಳು ಹುಟ್ಟುವ ಮೊದಲು ಇಲ್ಲಿ ಕರ್ನಾಟಕದಲ್ಲಿ ಯಾವ ರೀತಿ ಇತ್ತು ಅಂತೇಳಿ ಅದು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿರುವಂಥದ್ದು. ಆದರೆ ಅವರು ಕನ್ನಡ ಸಂಘಟನೆಗಳು ಬಂದ ನಂತರ ನಮ್ಮ ಕನ್ನಡದ ಬಗ್ಗೆ ಎಲ್ಲರಿಗೊಂದು ಎಚ್ಚರಿಕೆ ಬಂತು. ಮತ್ತು ಅದರ ಮೇಲೆ ದಬ್ಬಾಳಿಕೆಯ ಸ್ವರೂಪ ಕಡಿಮೆ ಆಗ್ತಾ ಬಂತು. ಯಾಕಂತೇಳಿದರೆ ಕನ್ನಡ ಸಂಘಟನೆಗಳು ಅಷ್ಟು ಗಟ್ಟಿಯಾಗಿ ಅಲ್ಲಿ ನಿಂತ್ಕೊಂಡ್ರು ಅದರ ಹೋರಾಟದಲ್ಲಿ. ಆ ನಿಟ್ಟಿನಲ್ಲಿ ಕನ್ನಡ ಸಂಘಟನೆಗಳನ್ನು ನಾವು ಬೇಷ್ ಅಂತ ಹೇಳಲೇಬೇಕು ಸರ್. ಆದರೆ ಈ ಕನ್ನಡ ಸಂಘಟನೆಗಳು ಇಷ್ಟೆಲ್ಲ ಹೋರಾಟ ಮಾಡಿ ಜೈಲಿಗೆ ಹೋಗಿದ್ದಾರೆ, ಹೋಗ್ತಾರೆ. ಅವರನ್ನು ಬಿಡಿಸುವ ನಿಟ್ಟಿನಲ್ಲಿ ಯಾಕೆ ಮತ್ತೆ ಆ ಪ್ರಯತ್ನಗಳು ತುಂಬಾ ಕಡಿಮೆಯಾಗಿ ಆಗಿಲ್ಲ ಸರ್? ಅಂದ್ರೆ ಇಲ್ಲಿ ಕಾನೂನಿನ ಪ್ರಶ್ನೆ. ಈಗ ಕೇವಲ ಅವರು ಧರಣಿ ಮಾಡಿ ಇದನ್ನು ಮಾಡ್ತಿದ್ರೆ ಅವಾಗ ಬಿಟ್ಟೇ ಬಿಡ್ತಾರೆ, ಆ ಕೆಲಸ ನಡೆದಿದೆ. ಕೆಲವೊಂದು ಸಾರಿ ಹಿಂಸೆಯಲ್ಲಿ, ಪ್ರಚೋದನೆಯಲ್ಲಿ ಅವರು ತೊಡಗಿಕೊಂಡು ಬಿಟ್ರೆ ಅವಾಗ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಆದಾಗ ಕಾನೂನು ತನ್ನ ಮಾರ್ಗವನ್ನು ಅದು ಹಿಡಲೇಬೇಕಾಗಿದೆ. ಇಲ್ಲತಂದರೆ ಖೇಯಾಸ್ ಅಂತೀವಲ್ಲ, ಅರಾಜಕತೆ ಉಂಟಾಗಿ ಬಿಡ್ತೈತಿ. ಆದ್ದರಿಂದ ಬಹಳಷ್ಟು ಸಂದರ್ಭದಲ್ಲಿ ಅಂಥ ಸೆಕ್ಷನ್ಸ್ಗಳನ್ನು ಹಾಕಿರೋದಿಲ್ಲ. ಆದರೆ ಸಂಪತ್ತು ಧ್ವಂಸ ಮಾಡಿದಾಗ ಅನಾವಶ್ಯಕವಾಗಿ ಏನೇನೋ ಇವು ಎಲ್ಲ ಕಟ್ಟಡಗಳಿಗಿರ್ಬೋದು, ಬೇರೆ ಬೇರೆ ವಸ್ತುಗಳಿಗಿರ್ಬೋದು, ಯಾವುದು ಅಂತ ಹೇಳಂಗಿಲ್ಲ, ಅವುಗಳೆಲ್ಲ ಧ್ವಂಸ ಮಾಡಿಬಿಡ್ತಾರಲ್ಲ. ಬಸ್ಸು, ಟ್ರೇನು, ಹಳಿ, ಬಸ್ ಸ್ಟ್ಯಾಂಡ್ ಒಳಗೆ ಹೊಡೆಯೋದು ಅದೆಲ್ಲ. ಮತ್ತು ಅದು ಸಾರ್ವಜನಿಕ ಆಸ್ತಿ. ಅದು ಯಾರಿಗೆ ಹಾನಿ ಆಗ್ತದೆ ಹೇಳ್ರಿ? ತಿಳುವಳಿಕೆ ಇಲ್ದಂಗೆ ಅವರು
ಉಗ್ರ ಸ್ವರೂಪಿಗಳಾಗಿ ಹೊಡೆದು ಬಿಡ್ತಾರೆ ಕಲ್ಲು. ಅದು ಎಲ್ಲಿ ಬಿಡ್ತಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಆದ್ದರಿಂದ ಹಿಂಸೆಯನ್ನು ನಿಯಂತ್ರಿಸಲಿಕ್ಕೆ ಕಾನೂನು ಕ್ರಮ ತೆಗೆದುಕೊಳ್ಬೇಕಾಗ್ತದೆ.